ಮುಷ್ಕರಕ್ಕೆ ಮುಂದಾಗಿರುವಂತಹ ಸಾರಿಗೆ ಸಿಬ್ಬಂದಿಗೆ ಇದೀಗ ಬಿಗ್ ಶಾಕ್. ನಾಳೆಯಿಂದ ನೌಕರರ ರಜೆಯನ್ನ ರದ್ದು ಮಾಡಿದೆ ಸಾರಿಗೆ ಇಲಾಖೆ. ಮುಷ್ಕರದಲ್ಲಿ ಭಾಗಿಯಾದರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಕೊಡಲಾಗಿದೆ. ಡ್ಯೂಟಿ ಮಾಡಿಲ್ಲ ಅಂತಂದ್ರೆ ಸಂಬಳ ನೀಡೋದಿಲ್ಲ ಅಂತ ಹೇಳಿ ವಾರ್ನಿಂಗ್ ಅನ್ನ ಕೊಡಲಾಗ್ತಾ ಇದೆ. ಇವತ್ತು ಮಧ್ಯರಾತ್ರಿಯಿಂದಲೇ ಸಾರಿಗೆ ನೌಕರರ ಮುಷ್ಕರ ಆರಂಭ ಆಗುತ್ತಾ ಇಲ್ವಾ ಅನ್ನೋದು ಒಂದ್ ಕಡೆ ಪ್ರಶ್ನೆ ಆಗ್ತಾ ಇದೆ. ಈಗ ಈ ಹಿನ್ನೆಲೆಯಲ್ಲಿ ನಾಳೆಯಿಂದ ಸಾರಿಗೆ ನೌಕರರಿಗೆ ಯಾವುದೇ ರಜೆ ಇರೋದಿಲ್ಲ. ನೌಕರರಿಗೆ ರಜೆ ಮಂಜೂರು ಮಾಡದಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಅಗತ್ಯವಿದ್ರೆ ವೀಕ್ಲಿ ಆಫ್ ಕೂಡ ರದ್ದು ಮಾಡೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಶತಾಯಗತಾಯವಾಗಿ ನಾಳೆ ಬಸ್ ಸೇವೆ ಇರುತ್ತಾ ಇರಲ್ವಾ ಅನ್ನೋದರ ಕುರಿತು ಇವತ್ತು ನಿರ್ಧಾರ ಆಗುತ್ತೆ. ಬಟ್ ಆದರೆ ಸರ್ಕಾರದಿಂದ ಏನೆಲ್ಲ ಪ್ರಯೋಗಗಳಾಗಬೇಕು ಈ ಸಿಬ್ಬಂದಿಗಳ ಮೇಲೆ ಅನ್ನೋದರ ಕುರಿತು ಒಂದಷ್ಟು ಪ್ರಯೋಗಗಳು ಕೂಡ ಆಗ್ತಾ ಇದೆ. ನಾಳೆಯಿಂದ ನೌಕರರ ರಜೆಯನ್ನ ನಾವು ರದ್ದು ಮಾಡ್ತೀವಿ ಅಂತ ಹೇಳಿ ಸಾರಿಗೆ ಇಲಾಖೆ ಹೇಳ್ತಾ ಇದೆ. ಅಂದ್ರೆ ಈಗ ನೋಡಿ, ಮುಷ್ಕರದಲ್ಲಿ ಯಾರೆಲ್ಲ ಭಾಗಿಯಾಗಿರ್ತಾರೋ ಅವರಿಗೆ ಮಾತ್ರ ಈ ಒಂದು ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಮತ್ತೆ ನೋಡಿ, ಯಾರು ಏನಾದರೂ ಮಾಡ್ಕೊಳ್ಳಿ, ಮುಷ್ಕರನಾದರೂ ಮಾಡ್ಕೊಳ್ಳಿ, ಹೇಗಾದರೂ ಮಾಡ್ಕೊಳ್ಳಿ, ರಜೆಯಾದರೂ ತೆಗೆದುಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನಾವು ನಮ್ಮ ಕರ್ತವ್ಯವನ್ನ ನಿಭಾಯಿಸ್ತೇವೆ, ನಿರ್ವಹಿಸ್ತೇವೆ ಅಂತ ಹೇಳಿ ಮುಂದಾಗ್ತಾರೋ ಗೊತ್ತಿಲ್ಲ. ಮತ್ತೆ ಬೇಡಿಕೆಗಳು ಏನೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಪ್ರಣಾಳಿಕೆಯಲ್ಲಿ ಹೇಳ್ದಂತೆ 38 ತಿಂಗಳ ಅರಿಯರ್ಸ್ ಏನಿದೆಯಲ್ಲ ಅದನ್ನ ಬಿಡುಗಡೆ ಮಾಡಬೇಕು. ಸಂಘಟನೆ ಉದ್ದೇಶಕ್ಕಾಗಿ ಕಾರ್ಮಿಕ ಸಂಘಟನೆಗಳ ಚುನಾವಣೆಯನ್ನ ನಡೆಸಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. ಮುಷ್ಕರದಲ್ಲಿ ಭಾಗಿಯಾಗಿದ್ದ ನೌಕರರ ವಜಾ ಆದೇಶವನ್ನ ವಾಪಸ್ ಪಡೆದುಕೊಳ್ಬೇಕು. 2020-21ರಲ್ಲಿ ಮುಷ್ಕರ ನಡೆಸಿದಂತಹ ನೌಕರರ ವಜಾ ವಾಪಸ್ಸನ್ನ ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ.